ನೋಡೋಣ. ಬೆಳ್ಳುಳ್ಳಿ, ಹುಣಸೆಹಣ್ಣು, ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಹಾಗೆ ಸೊಪ್ಪು ಮತ್ತು ನೆನೆಸಿರೋ ಬೇಳೆ. ಸೊ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಹೆಚ್ಕೊಂಡು ಆಲ್ರೆಡಿ ಹೆಚ್ಕೋತಾ ಇದ್ದೀನಿ. ಸೊ ಹೆಚ್ಕೊಂಡಾಯಿತು. ಈಗ ಸೊಪ್ಪೆಲ್ಲನೂ ಹೆಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಸಬ್ಬಸಿಗೆ ಸೊಪ್ಪು, ಪಾಲಕ್ಕು, ಕೊತ್ತಂಬರಿ, ಹಾಗೆ ಇನ್ನೊಂದು ಸೊಪ್ಪು ನನಗೆ ಹೆಸರು ಗೊತ್ತಿಲ್ಲ. ಅಮ್ಮ ಕಳಿಸಿದ್ದು. ಸೊ ಅಮ್ಮ ಹೇಳ್ಕೊಟ್ಟಿದ್ದು ಮಾಡ್ತಾಯಿದ್ದೀನಿ. ಸೊ ಬೇಳೆ ನೆನೆಸಿಟ್ಟಿರೋ ಬೇಳೆ, ಸೊಪ್ಪನ್ನೆಲ್ಲ ಹಾಕಿ ಚೆನ್ನಾಗಿ ಅದರ ನೆಕ್ಸ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇವಾಗ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಎಲ್ಲ ಸೊಪ್ಪನ್ನು ಹಾಕಾಯಿತು. ಮೇಲೆ ಸ್ವಲ್ಪ ಖಾರ ಬೇಕೇ ಬೇಕಲ್ವಾ. ಸೊ ಅದಕ್ಕೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಆದಮೇಲೆ ಸ್ವಲ್ಪ ಜೀರಿಗೆ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ. ಸೊ ಅರಿಶಿನ ಪುಡಿನೂ ಹಾಕ್ಕೊಂಡಾಯಿತು. ಇವಾಗ ಒಂಚೂರು ಹುಣಸೆಹಣ್ಣ ಹಾಕ್ಕೊಳ್ಳಿ. ಸೊ ನಿಮಗೆ ಸಾಂಬಾರು ಮಾಡಬೇಕಾದ್ರೇ ಹಾಕ್ಕೊಂಡ್ರೆ ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ. ಆಮೇಲೆ ಎರಡು ಟೊಮೆಟೊ ಹೆಚ್ಕೊಂಡಿದ್ದೇನೆ, ಆ ಟೊಮೊಟೊ ಹಾಗೂ ಈರುಳ್ಳಿ ಕೂಡ. ಸೊ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕಲಿಸ್ಕೊಂಡು ನೀರು ಹಾಕಿ ಸೊ ಎಲ್ಲ ಹಾಕ್ಕೊಂಡ್ಮೇಲೆ ನಾನು ಹೇಳ್ದಂಗೆ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿ ಗ್ಯಾಸ್ ಆನ್ ಮಾಡಿ ಇಡಬೇಕು. ಸೊ ಒನ್ಸ್ ಆದಮೇಲೆ ಕುಕ್ಕರ್ ವಿಷಲ್ 2 ವಿಷಲ್ ಹಾಕಿದ್ರೆ ಸಾಕು. ಸೊ 2 ವಿಷಲ್ ಆದಮೇಲೆ ಅದನ್ನು ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಅದನ್ನು ಸ್ವಲ್ಪ ಕೈ ಆಡಿಸಿ ಸೊ ಅದನ್ನು ಒಂದು ತಟ್ಟೆಗೆ ಆರಲಿಕ್ಕೆ ಬಿಡಿ. ಸೊ ಆರಿದ್ರೆ ನಮಗೆ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆರಿದ್ಮೇಲೆ ಮಿಕ್ಸಿಗೆ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಟೇಸ್ಟಿಗೆ ಸಾಂಬಾರು ಪುಡಿ ಬೇಕೇ ಬೇಕು. ಸೊ ಸಾಂಬಾರು ಪುಡಿ, ಅದಾದಮೇಲೆ ಚೂರು ಹುಣಸೆಹಣ್ಣು ಹಾಕಬೇಕು, ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣು. ಅದಾದಮೇಲೆ ಆರಲಿಕ್ಕೆ ಬಿಟ್ಟಂತಹ ಸೊಪ್ಪನ್ನ ಫುಲ್ಲು ಬೇಯಿಸಿರೋ ಸೊಪ್ಪನ್ನ ಮಿಕ್ಸಿಗೆ ಹಾಕಿಬಿಡಿ. ಕೊಬ್ಬರಿನ ಸರಿಯಾಗಿ ನುರಿಯಕ್ಕೆ ಬಿಡಿ. ಅದಾದಮೇಲೆ ಒಂಚೂರು ಹಾಕ್ಬಿಟ್ಟು ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕಿ ನೆಕ್ಸ್ಟು ಕುಟ್ಕೊಳ್ಳಿ. ಬೆಳ್ಳುಳ್ಳಿನ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಒಗ್ಗರಣೆ ಹಾಕ್ತಿದ್ದೀನಿ. ಸೊ ಈರುಳ್ಳಿ ಹಾಕಬೇಕು. ಸೊ ಒಂದ್ಸಲ ಈರುಳ್ಳಿ ಗೋಲ್ಡಿಶ್ ಎಲ್ಲೋ ಆದಮೇಲೆ ಮಾಡಿರೋ ಅಂತಹ ಮಿಕ್ಸಿನ ಜೊತೆಗೆ ಎಲ್ಲದನ್ನು ಹಾಕಿ ಒಗ್ಗರಣೆಗೆ ಹಾಕ್ಕೊಳ್ಳಿ. ಅಷ್ಟೇ. ತಟ್ಟೆಗೆ ಮುದ್ದೆ ಜೊತೆಗೆ ಸೊಪ್ಪು ಸಾರು ತಂದರೆ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.